ಪಾಕಿಸ್ತಾನದ ಸರ್ಗೋದಾ ಏರ್ಬೇಸ್ ಭಾರತದಿಂದ ಆಘಾತಕ್ಕೆ ಒಳಗಾಗಿದ್ದಕ್ಕೂ ಅತ್ತ ಅಮೆರಿಕ ಕದನ ವಿರಾಮ ಘೋಷಿಸುವುದಕ್ಕೂ ನೇರ ಸಂಬಂಧವಿದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಭಾರತ ಇದೇ ಪ್ರದೇಶದ ಮೂಲಕ ಪಾಕಿಸ್ತಾನಕ್ಕೆ ಕೊನೆ ಮೊಳೆ ಹೊಡೆಯೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಎಂಬ ಮಾಹಿತಿ ಇದೆ. ಅದನ್ನರಿತೆ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಅತ್ತ ಭಾರತದಿಂದ ನಮ್ಮನ್ನ ಕಾಪಾಡಿ ಎಂದು ಅಮೆರಿಕಾಗೆ ದುಂಬಾಲು ಬಿದ್ದಿದ್ರು. ಅಲ್ಲದೆ ಅಮೆರಿಕ ಕೂಡ ಮುಂದಾಗೋ ಮಹಾ ಅನಾಹುತಕ್ಕೆ ಬೆದರಿ ಭಾರತಕ್ಕೆ ಪ್ಲೀಸ್ ಕದನ ವಿರಾಮ ಘೋಷಿಸಿ ಎಂದು ಕೇಳಿಕೊಳ್ಳುವುದಕ್ಕೆ ಆರಂಭಿಸಿತ್ತು ಎನ್ನಲಾಗ್ತಿದೆ. ಮೇ 9ರಂದು ಅಸಲಿಗೆ ಆಗಿದ್ದೇನು ಗೊತ್ತಾ? ಪಾಕ್ನ ಅಣ್ವಸ್ತ್ರ ಸಂಗ್ರಹವನ್ನೇ ಗುರಿ ಮಾಡಿತ್ತ ಭಾರತ. ಮೇ 10ರ ಬೆಳವಣಿಗೆಗೆ ಕಾರಣವೇ ಆ ಅಟ್ಯಾಕ್. ಹೌದು, ಮೇ 9ರಂದು ನಡೆದ ಸಾಕಷ್ಟು ಬೆಳವಣಿಗೆಗಳು ಪಾಕಿಸ್ತಾನ ಓಡಿ ಹೋಗಿ ಅಮೆರಿಕದ ಕಾಲು ಹಿಡಿಯುವಂತೆ ಮಾಡಿತ್ತು. ಅಷ್ಟೇ ಅಲ್ಲ, ಭಾರತದಿಂದ ನಮಗೆ ಜೀವ ಭಿಕ್ಷೆ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಂಡಂತಾಗಿತ್ತು. ಅಸಲಿಗೆ ಈ ಎಲ್ಲವೂ ಘಟಿಸೋಕೆ ಕಾರಣ ಪಾಕಿಸ್ತಾನದ ಸರ್ಗೋಧಾ ಏರ್ಬೇಸ್ ಹಾಗೂ ಅದರ ಬಳಿ ಇರೋ ಅದೊಂದು ಪ್ರದೇಶ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡೋದಕ್ಕೆ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ವಾಯುಪಡೆ ಅದೊಂದು ಕ್ಲಾರಿಟಿ ಕೊಟ್ಟಿತ್ತು. ಅದೇ, ನಾವು ಪಾಕಿಸ್ತಾನದ ಪರಮಾಣು ಸಂಗ್ರಹದ ತಾಣ ಪಂಜಾಬ್ನ ಕಿರಾನಾ ಬೆಟ್ಟವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿಲ್ಲ ಅನ್ನೋ ಸ್ಪಷ್ಟನೆ. ಏರ್ ಮಾರ್ಷಲ್ ಎಕೆ ಭಾರತಿ ಈ ಕುರಿತು ಎದುರಾದ ಪ್ರಶ್ನೆಗೆ ಅಲ್ಲೇ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ರು. ಅದರಂತೆ ಭಾರತೀಯ ಪಡೆಗಳು ಪಾಕಿಸ್ತಾನದ ಪರಮಾಣು ಸಂಗ್ರಹ ತಾಣಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿವೆ ಅನ್ನೋ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದ್ದ ವಿಚಾರದ ಬಗ್ಗೆ ಎಕೆ ಭಾರತಿ ಮಾತನಾಡಿದ್ರು. ಅಲ್ಲದೆ ಇದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿತ್ತು. ಇದೇ ವೇಳೆ ಕಿರಾನಾ ಬೆಟ್ಟದಲ್ಲಿ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿದೆ ಅನ್ನೋದನ್ನ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳೋ ಮೂಲಕ ಏರ್ ಮಾರ್ಷಲ್ ಎಕೆ ಭಾರತಿ ಒಂದು ಸಣ್ಣ ನಗೆ ಬೀರಿದ್ರು ಕೂಡ. ಹೌದು, ಪಾಕಿಸ್ತಾನ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕಿರಾನಾ ಬೆಟ್ಟದಲ್ಲಿ ಸಂಗ್ರಹಿಸಿಟ್ಟಿದೆ ಅಂತ ತಿಳಿಸಿದ್ದಕ್ಕಾಗಿ ಧನ್ಯವಾದ. ಇದು ನಮ್ಮ ಗುರಿಯಾಗಿರಲಿಲ್ಲ, ಇದು ಎಲ್ಲಿದೆ ಅನ್ನೋದೇ ನಮಗೆ ತಿಳಿದಿರಲಿಲ್ಲ ಅಂತ ಹೇಳಿದ್ರು. ಅಂದಹಾಗೆ ಪಾಕಿಸ್ತಾನದ ಸರ್ಗೋಧಾ ಏರ್ಬೇಸ್ ಬಳಿಯ ಕಿರಾನಾ ಬೆಟ್ಟ ಪ್ರದೇಶದಲ್ಲಿ ಪಾಕಿಸ್ತಾನ ಅಣು ಬಾಂಬ್ಗಳನ್ನ ಸಂಗ್ರಹಿಸಿಟ್ಟಿದೆ ಅನ್ನೋ ಮಾತಿದೆ. ಕಿರಾನಾ ಬೆಟ್ಟಗಳು ವಿಶಾಲವಾದ ಕಲ್ಲಿನ ಪರ್ವತ ಶ್ರೇಣಿಯಾಗಿದ್ದು ಇದು ಸರ್ಗೋಧಾ ಜಿಲ್ಲೆಯಲ್ಲಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದ ಸುಪರ್ದಿಯಲ್ಲಿರುವ ಈ ಪ್ರದೇಶ ರಬ್ವಾ ಪಟ್ಟಣ ಮತ್ತು ಸರ್ಗೋಧಾ ನಗರದ ನಡುವೆ ವ್ಯಾಪಿಸಿದೆ. ಕಿರಾನಾ ಬೆಟ್ಟ ಸರ್ಗೋಧಾ ವಾಯುನೆಲೆಯಿಂದ 20 ಕಿಲೋಮೀಟರ್ ಮತ್ತು ಕುಶಾಬ್ ಪರಮಾಣು ಸ್ಥಾವರದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಭಾರತೀಯ ಪಡೆಗಳು ಹಿಂದು ಮುಂದು ನೋಡದೆ ಅದೇ ಸ್ಥಳದ ಬಳಿಯೇ ತಮ್ಮ ಘಾತಕ ಕ್ಷಿಪಣಿಯನ್ನ ಹಾರಿಬಿಟ್ಟಿದ್ದವು. ಅಷ್ಟೇ ಅಲ್ಲ, ಅಲ್ಲೇ ಧ್ವಂಸ ಗಾಥೆ ಬರೆದು ಬಿಟ್ಟಿದ್ದವು. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಗಿತ್ತು, ಅದಂದ್ರೆ ಪಾಕಿಸ್ತಾನ ತಾನು ಭಾರತದ ಮೇಲೆ ಪರಮಾಣು ಬಾಂಬ್ ಹಾಕ್ತೀನಿ ಅಂತ ಡೈಲಾಗ್ ಹೊಡೆಯೋ ವೇಳೆಯೇ ಅತ್ತ ಭಾರತ ಅದು ಸಂಗ್ರಹಿಸಿರೋ ಪರಮಾಣು ಸಂಗ್ರಹಾಗಾರದ ಬಳಿಯೇ ಬಾಂಬ್ ಸುರಿದಿತ್ತು.
ಅಲ್ಲಿಗೆ ಪಾಕಿಸ್ತಾನಕ್ಕೆ ಹಣೆ ಬರಹ ಜಸ್ಟ್ ಮಿಸ್ ಆಗಿತ್ತಷ್ಟೇ. ಯಾಕಂದ್ರೆ ಒಂದು ವೇಳೆ ಅಲ್ಲಿ ಭಾರತದ ಕ್ಷಿಪಣಿಗಳು ಅಣ್ವಸ್ತ್ರಗಳನ್ನ ಧ್ವಂಸಗೊಳಿಸಿದ್ದಿದ್ರೆ ಅಲ್ಲಿಗೆ ಖುದ್ದು ಪಾಕಿಸ್ತಾನವೇ ಅದರಿಂದ ಭೀಕರ ಆಘಾತ ಅನುಭವಿಸಬೇಕಿತ್ತು. ಅಲ್ಲಿಗೆ ಪಾಕಿಸ್ತಾನದ ಅಂತ್ಯ ಆರಂಭವಾಗಿ ಬಿಡ್ತಿತ್ತು. ಇನ್ನು ಕೆಲ ಮೂಲಗಳ ಪ್ರಕಾರ ಇದೇ ಕಿರಾನಾ ಬೆಟ್ಟ ಪ್ರದೇಶ ಅಂದ್ರೆ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹವಿಟ್ಟಿರೋ ಸ್ಥಳದಲ್ಲೇ ಪರಮಾಣು ಕುರಿತ ರಿಸರ್ಚ್ ಸೆಂಟರ್ ಕೂಡ ಇತ್ತಂತೆ. ಇನ್ನು ಅದರಲ್ಲಿ ಅಮೆರಿಕದ ಒಂದಷ್ಟು ಮಂದಿ ಕೆಲಸ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಭಾರತದ ನಡೆಗೆ ಅತ್ತ ವಿಶ್ವದ ದೊಡ್ಡಣ್ಣ ಕೂಡ ಒಂದು ಕ್ಷಣ ತಂಡ ಹೊಡೆದು ಹೋಗಿದ್ದ. ಅದೇ ಕಾರಣಕ್ಕೆ ಮೇ 8ರಂದು ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ನಾವು ಮೂಗು ತೂರಿಸಲ್ಲ ಎಂದಿದ್ದ ಅಮೆರಿಕ ಮೇ 9ರ ನಂತರ ಫುಲ್ ಅಲರ್ಟ್ ಆಗಿಬಿಟ್ಟಿತ್ತು. ಈ ಎಲ್ಲ ಕಾರಣಕ್ಕೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಮೇ 9 ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿದರು. ಅಲ್ಲದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ಅವರು ಮೇ 8 ಗುರುವಾರ ಮತ್ತು ಮೇ 10 ಶನಿವಾರದಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮತ್ತು ಮೇ 10ರ ಶನಿವಾರದಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರೊಂದಿಗೆ ಮಾತನಾಡಿದರು. ಅಲ್ಲದೆ ಮೇ 9ರಂದು ಭಾರತ ಸರ್ಗೋಧಾ ಏರ್ಬೇಸ್ನಲ್ಲಿ ಸೃಷ್ಟಿಸಿದ್ದ ಆತಂಕದ ಕಾರಣಕ್ಕೇನೆ ಪಾಕಿಸ್ತಾನದ ಡಿಜಿಎಂಒಗಳು ಅಮೆರಿಕಕ್ಕೆ ಕದನ ವಿರಾಮಕ್ಕೆ ದುಂಬಾಲು ಬಿದ್ದಿದ್ರು. ಅಲ್ಲಿಗೆ ಫೈನಲಿ ಅಮೆರಿಕ ಭಾರತಕ್ಕೆ ಕದನ ವಿರಾಮಕ್ಕೆ ಒತ್ತಡ ಹೇರಲು ಆರಂಭಿಸಿತ್ತು. ಅಷ್ಟೇ ಅಲ್ಲ, ಮುಂದೆ ಅಣ್ವಸ್ತ್ರಗಳ ಆತಂಕ ಹೆಚ್ಚಾಗುವುದನ್ನು ತಡೆಯೋಕೆ ಮುಂದಾಯಿತು ಎನ್ನಲಾಗುತ್ತೆ. ಅಷ್ಟೇ ಅಲ್ಲ, ಮೇ 10ರಂದು ಕದನ ವಿರಾಮ ಒಪ್ಪಂದಕ್ಕೆ ಕೆಲವೇ ತಾಸುಗಳ ಹಿಂದೆಯಷ್ಟೇ ಭಾರತೀಯ ನೌಕಾಸೇನೆ ಕರಾಚಿಯ ಮೇಲೆ ದಾಳಿ ನಡೆಸಲು ಸಜ್ಜಾಗಿತ್ತು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ. ಪಾಕಿಸ್ತಾನದ ಸರ್ಗೋದಾ ಏರ್ಬೇಸ್ ಭಾರತದಿಂದ ಆಘಾತಕ್ಕೆ ಒಳಗಾಗಿದ್ದಕ್ಕೂ ಅತ್ತ ಅಮೆರಿಕ ಕದನ ವಿರಾಮ ಘೋಷಿಸುವುದಕ್ಕೂ ನೇರ ಸಂಬಂಧವಿದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಭಾರತ ಇದೇ ಪ್ರದೇಶದ ಮೂಲಕ ಪಾಕಿಸ್ತಾನಕ್ಕೆ ಕೊನೆ ಮೊಳೆ ಹೊಡೆಯೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಎಂಬ ಮಾಹಿತಿ ಇದೆ. ಅದನ್ನರಿತೆ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಅತ್ತ ಭಾರತದಿಂದ ನಮ್ಮನ್ನ ಕಾಪಾಡಿ ಎಂದು ಅಮೆರಿಕಾಗೆ ದುಂಬಾಲು ಬಿದ್ದಿದ್ರು. ಅಲ್ಲದೆ ಅಮೆರಿಕ ಕೂಡ ಮುಂದಾಗೋ ಮಹಾ ಅನಾಹುತಕ್ಕೆ ಬೆದರಿ ಭಾರತಕ್ಕೆ ಪ್ಲೀಸ್ ಕದನ ವಿರಾಮ ಘೋಷಿಸಿ ಎಂದು ಕೇಳಿಕೊಳ್ಳುವುದಕ್ಕೆ ಆರಂಭಿಸಿತ್ತು ಎನ್ನಲಾಗ್ತಿದೆ. ಮೇ 9ರಂದು ಅಸಲಿಗೆ ಆಗಿದ್ದೇನು ಗೊತ್ತಾ? ಪಾಕ್ನ ಅಣ್ವಸ್ತ್ರ ಸಂಗ್ರಹವನ್ನೇ ಗುರಿ ಮಾಡಿತ್ತ ಭಾರತ. ಮೇ 10ರ ಬೆಳವಣಿಗೆಗೆ ಕಾರಣವೇ ಆ ಅಟ್ಯಾಕ್. ಹೌದು, ಮೇ 9ರಂದು ನಡೆದ ಸಾಕಷ್ಟು ಬೆಳವಣಿಗೆಗಳು ಪಾಕಿಸ್ತಾನ ಓಡಿ ಹೋಗಿ ಅಮೆರಿಕದ ಕಾಲು ಹಿಡಿಯುವಂತೆ ಮಾಡಿತ್ತು. ಅಷ್ಟೇ ಅಲ್ಲ, ಭಾರತದಿಂದ ನಮಗೆ ಜೀವ ಭಿಕ್ಷೆ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಂಡಂತಾಗಿತ್ತು. ಅಸಲಿಗೆ ಈ ಎಲ್ಲವೂ ಘಟಿಸೋಕೆ ಕಾರಣ ಪಾಕಿಸ್ತಾನದ ಸರ್ಗೋಧಾ ಏರ್ಬೇಸ್ ಹಾಗೂ ಅದರ ಬಳಿ ಇರೋ ಅದೊಂದು ಪ್ರದೇಶ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡೋದಕ್ಕೆ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ವಾಯುಪಡೆ ಅದೊಂದು ಕ್ಲಾರಿಟಿ ಕೊಟ್ಟಿತ್ತು. ಅದೇ, ನಾವು ಪಾಕಿಸ್ತಾನದ ಪರಮಾಣು ಸಂಗ್ರಹದ ತಾಣ ಪಂಜಾಬ್ನ ಕಿರಾನಾ ಬೆಟ್ಟವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿಲ್ಲ ಅನ್ನೋ ಸ್ಪಷ್ಟನೆ.
ಎಕೆ ಭಾರತಿ ಈ ಕುರಿತು ಎದುರಾದ ಪ್ರಶ್ನೆಗೆ ಅಲ್ಲೇ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ರು. ಅದರಂತೆ ಭಾರತೀಯ ಪಡೆಗಳು ಪಾಕಿಸ್ತಾನದ ಪರಮಾಣು ಸಂಗ್ರಹ ತಾಣಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿವೆ ಅನ್ನೋ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದ್ದ ವಿಚಾರದ ಬಗ್ಗೆ ಎಕೆ ಭಾರತಿ ಮಾತನಾಡಿದ್ರು. ಅಲ್ಲದೆ ಇದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿತ್ತು. ಇದೇ ವೇಳೆ ಕಿರಾನ ಬೆಟ್ಟದಲ್ಲಿ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿದೆ ಅನ್ನೋದನ್ನ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳೋ ಮೂಲಕ ಏರ್ ಮಾರ್ಷಲ್ ಎಕೆ ಭಾರತಿ ಒಂದು ಸಣ್ಣ ನಗೆ ಬೀರಿದ್ರು ಕೂಡ. ಹೌದು, ಪಾಕಿಸ್ತಾನ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕಿರಾನ ಬೆಟ್ಟದಲ್ಲಿ ಸಂಗ್ರಹಿಸಿಟ್ಟಿದೆ ಅಂತ ತಿಳಿಸಿದ್ದಕ್ಕಾಗಿ ಧನ್ಯವಾದ. ಇದು ನಮ್ಮ ಗುರಿಯಾಗಿರಲಿಲ್ಲ, ಇದು ಎಲ್ಲಿದೆ ಅನ್ನೋದೇ ನಮಗೆ ತಿಳಿದಿರಲಿಲ್ಲ ಅಂತ ಹೇಳಿದ್ರು. ಅಂದಹಾಗೆ ಪಾಕಿಸ್ತಾನದ ಸರ್ಗೋಧಾ ಏರ್ಬೇಸ್ ಬಳಿಯ ಕಿರಾನ ಬೆಟ್ಟ ಪ್ರದೇಶದಲ್ಲಿ ಪಾಕಿಸ್ತಾನ ಅಣು ಬಾಂಬ್ಗಳನ್ನು ಸಂಗ್ರಹಿಸಿಟ್ಟಿದೆ ಅನ್ನೋ ಮಾತಿದೆ. ಕಿರಾನ ಬೆಟ್ಟಗಳು ವಿಶಾಲವಾದ ಕಲ್ಲಿನ ಪರ್ವತ ಶ್ರೇಣಿಯಾಗಿದ್ದು ಇದು ಸರ್ಗೋಧಾ ಜಿಲ್ಲೆಯಲ್ಲಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದ ಸುಪರ್ದಿಯಲ್ಲಿರುವ ಈ ಪ್ರದೇಶ ರಬ್ವಾ ಪಟ್ಟಣ ಮತ್ತು ಸರ್ಗೋಧಾ ನಗರದ ನಡುವೆ ವ್ಯಾಪಿಸಿದೆ. ಕಿರಾನ ಬೆಟ್ಟ ಸರ್ಗೋಧಾ ವಾಯುನೆಲೆಯಿಂದ 20 ಕಿಲೋಮೀಟರ್ ಮತ್ತು ಕುಶಾಬ್ ಪರಮಾಣು ಸ್ಥಾವರದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಭಾರತೀಯ ಪಡೆಗಳು ಹಿಂದು ಮುಂದು ನೋಡದೆ ಅದೇ ಸ್ಥಳದ ಬಳಿಯೇ ತಮ್ಮ ಘಾತಕ ಕ್ಷಿಪಣಿಯನ್ನ ಹಾರಿಬಿಟ್ಟಿದ್ದವು. ಅಷ್ಟೇ ಅಲ್ಲ, ಅಲ್ಲೇ ಧ್ವಂಸ ಗಾಥೆ ಬರೆದು ಬಿಟ್ಟಿದ್ದವು. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಗಿತ್ತು, ಅದಂದ್ರೆ ಪಾಕಿಸ್ತಾನ ತಾನು ಭಾರತದ ಮೇಲೆ ಪರಮಾಣು ಬಾಂಬ್ ಹಾಕ್ತೀನಿ ಅಂತ ಡೈಲಾಗ್ ಹೊಡೆಯೋ ವೇಳೆಯೇ ಅತ್ತ ಭಾರತ ಅದು ಸಂಗ್ರಹಿಸಿರೋ ಪರಮಾಣು ಸಂಗ್ರಹಾಗಾರದ ಬಳಿಯೇ ಬಾಂಬ್ ಸುರಿದಿತ್ತು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಹಣೆ ಬರಹ ಜಸ್ಟ್ ಮಿಸ್ ಆಗಿತ್ತಷ್ಟೇ. ಯಾಕಂದ್ರೆ ಒಂದು ವೇಳೆ ಅಲ್ಲಿ ಭಾರತದ ಕ್ಷಿಪಣಿಗಳು ಅಣ್ವಸ್ತ್ರಗಳನ್ನ ಧ್ವಂಸಗೊಳಿಸಿದ್ದಿದ್ರೆ ಅಲ್ಲಿಗೆ ಖುದ್ದು ಪಾಕಿಸ್ತಾನವೇ ಅದರಿಂದ ಭೀಕರ ಆಘಾತ ಅನುಭವಿಸಬೇಕಿತ್ತು. ಅಲ್ಲಿಗೆ ಪಾಕಿಸ್ತಾನದ ಅಂತ್ಯ ಆರಂಭವಾಗಿ ಬಿಡ್ತಿತ್ತು. ಇನ್ನು ಕೆಲ ಮೂಲಗಳ ಪ್ರಕಾರ ಇದೇ ಕಿರಾನ ಬೆಟ್ಟ ಪ್ರದೇಶ ಅಂದ್ರೆ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹವಿಟ್ಟಿರೋ ಸ್ಥಳದಲ್ಲೇ ಪರಮಾಣು ಕುರಿತ ರಿಸರ್ಚ್ ಸೆಂಟರ್ ಕೂಡ ಇತ್ತಂತೆ. ಇನ್ನು ಅದರಲ್ಲಿ ಅಮೆರಿಕದ ಒಂದಷ್ಟು ಮಂದಿ ಕೆಲಸ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಭಾರತದ ನಡೆಗೆ ಅತ್ತ ವಿಶ್ವದ ದೊಡ್ಡಣ್ಣ ಕೂಡ ಒಂದು ಕ್ಷಣ ತಂಡ ಹೊಡೆದು ಹೋಗಿದ್ದ. ಅದೇ ಕಾರಣಕ್ಕೆ ಮೇ 8ರಂದು ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ನಾವು ಮೂಗು ತೂರಿಸಲ್ಲ ಎಂದಿದ್ದ ಅಮೆರಿಕ ಮೇ 9ರ ನಂತರ ಫುಲ್ ಅಲರ್ಟ್ ಆಗಿಬಿಟ್ಟಿತ್ತು. ಈ ಎಲ್ಲ ಕಾರಣಕ್ಕೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಮೇ 9 ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿದರು. ಅಲ್ಲದೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ರೂಬಿಯೋ ಅವರು ಮೇ 8 ಗುರುವಾರ ಮತ್ತು ಮೇ 10 ಶನಿವಾರದಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮತ್ತು ಮೇ 10ರ ಶನಿವಾರದಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರೊಂದಿಗೆ ಮಾತನಾಡಿದರು. ಅಲ್ಲದೆ ಮೇ 9ರಂದು ಭಾರತ ಸರ್ಗೋಧಾ ಏರ್ಬೇಸ್ನಲ್ಲಿ ಸೃಷ್ಟಿಸಿದ್ದ ಆತಂಕದ ಕಾರಣಕ್ಕೇನೆ ಪಾಕಿಸ್ತಾನದ ಡಿಜಿಎಂಒಗಳು ಅಮೆರಿಕಕ್ಕೆ ಕದನ ವಿರಾಮಕ್ಕೆ ದುಂಬಾಲು ಬಿದ್ದಿದ್ರು. ಅಲ್ಲಿಗೆ ಫೈನಲಿ ಅಮೆರಿಕ ಭಾರತಕ್ಕೆ ಕದನ ವಿರಾಮಕ್ಕೆ ಒತ್ತಡ ಹೇರಲು ಆರಂಭಿಸಿತ್ತು. ಅಷ್ಟೇ ಅಲ್ಲ, ಮುಂದೆ ಅಣ್ವಸ್ತ್ರಗಳ ಆತಂಕ ಹೆಚ್ಚಾಗುವುದನ್ನು ತಡೆಯೋಕೆ ಮುಂದಾಯಿತು ಎನ್ನಲಾಗುತ್ತೆ. ಅಷ್ಟೇ ಅಲ್ಲ, ಮೇ 10ರಂದು ಕದನ ವಿರಾಮ ಒಪ್ಪಂದಕ್ಕೆ ಕೆಲವೇ ತಾಸುಗಳ ಹಿಂದೆಯಷ್ಟೇ ಭಾರತೀಯ ನೌಕಾಸೇನೆ ಕರಾಚಿಯ ಮೇಲೆ ದಾಳಿ ನಡೆಸಲು ಸಜ್ಜಾಗಿತ್ತು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ.